ಬಿಸಿಲಿನ ತಾಪಕ್ಕೆ ತತ್ತರಿಸಿ ಹೋಗುತ್ತಿರುವ ಪ್ರಾಣಿ ಪಕ್ಷಿಗಳಿಗೆ ನೀರಿನ ದಾಹ ನೀಗಿಸಲು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಮಾನವೀಯತೆ ಮೆರೆದ ಜಿಎ ವೆಂಕಟೇಶ್. ಮಳೆಯಾಗದ ಕಾರಣ ತಾಲೂಕಿನಲ್ಲಿ ಎಲ್ಲಾ ಕೆರೆಕಟ್ಟೆಗಳು ಹಳ್ಳ ಕೊಳ್ಳಗಳು ನೀರಿಲ್ಲದೆ ಒಣಗಿರುವುದರಿಂದ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಹಸಿರು ಕ್ರಾಂತಿ ಸ್ಪೋರ್ಟ್ಸ್ ಕ್ರಿಯೇಷನ್ ಅಸೋಸಿಯೇಷನ್ ಸಂಸ್ಥೆ ವತಿಯಿಂದ ಪ್ರಾಣಿ ಪಕ್ಷಿಗಳ ಪ್ರಾಣ ಉಳಿಸಲು ಮುಂದಾಗಿದ್ದಾರೆ. ತಾಲೂಕಿನಾದ್ಯಂತ ಈ ವರ್ಷ ತೀವ್ರ ಬರಗಾಲ ಎದುರಾಗಿ ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುವ ನಿಟ್ಟಿನಲ್ಲಿ ಸಂಸ್ಥೆಯೊಂದು ಸ್ವಯಂ ಪ್ರೇರಣೆಯಿಂದ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಒದಗಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಜಿಎ ವೆಂಕಟೇಶ್ ಅವರು ಮಾತನಾಡಿ, ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ನೀರಿಲ್ಲದೆ ಹಲವಾರು ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪಿರುವುದು ತಿಳಿದು ಬಂದಿದೆ. ಆದ್ದರಿಂದ ಅವುಗಳಿಗೆ ಕುಡಿಯುವ ನೀರು ಒದಗಿಸಬೇಕು ಎಂದು ಶಾಸಕರಾದಂತಹ ಎಚ್.ಬಿ. ವೆಂಕಟೇಶ್ ಅವರನ್ನ ಕೇಳಿದಾಗ ಅವರು ನಮ್ಮ ಕಾರ್ಯವನ್ನ ಶ್ಲಾಘಿಸಿ ನಮಗೆ ನೀರಿನ ಟ್ಯಾಂಕರ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟರು. ಅವರಿಗೆ ನಮ್ಮ ಸಂಸ್ಥೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಒಂದು ಕಡೆ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ಮಳೆ ಕಣ್ಮರೆಯಾಗಿದೆ. ಮೇವಿನ ಕೊರತೆ, ನೀರಿನ ಕೊರತೆ ಒಂದಲ್ಲ ಒಂದು ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ತಾಲೂಕಿನ ವಿವಿಧ ಭಾಗದಲ್ಲಿ ಕಾಡು ಪ್ರಾಣಿಗಳು ಇರುವ ಪ್ರಾಂತ್ಯವನ್ನ ಹುಡುಕಿ ಆ ಭಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಕಾಡು ಪ್ರಾಣಿಗಳಿಗೆ ನೀರಿನ ದಾಹ ನೀಗಿಸುವ ಒಂದು ಪ್ರಯತ್ನ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕಾಡು ಪ್ರಾಣಿಗಳಿಗೆ ನೀರಿನ ಪೋಷಣೆ, ಸಾರ್ವಜನಿಕರ ಸಹಕಾರವನ್ನ ಗ್ರಾಮೀಣ ಭಾಗದಲ್ಲಿನ ಈಗಿನ ತಾಪಮಾನಕ್ಕೆ ಪ್ರಾಣಿ ಪಕ್ಷಿಗಳನ್ನ ಉಳಿಸುವ ನಿಟ್ಟಿನಲ್ಲಿ ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ತೋಟಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಿ ತಮ್ಮ ಮನೆ ಮಕ್ಕಳಂತೆ ಕಾಣಿ ಎಂದರು. ಅನಿಲ್ ಯಾದವ್, NKS TV4 ನ್ಯೂಸ್, ಪಾವಗಡ. ಇದು ಮತ್ತು ಕೆಲವು ಕಡೆ ಈಗ ತೊಟ್ಟಿಗಳು ಕಟ್ಟಿಬಿಟ್ಟು ಅಲ್ಲಲ್ಲಿ ನೀರು ಬಿಡ್ತಾ ಇದ್ದೀವಿ. ನಮ್ಮ ಟ್ಯಾಂಕರಿಂದನೇ ತೊಗೊಂಡೋಗಿ ಬಿಡ್ತಾ ಇದ್ದೀವಿ. ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಕೆಲವರು ನೀರಿದ್ದೂ ತೋಟದವ್ರು ಬಿಡಲ್ಲ. ಯಾಕಂದರೆ ಜಿಂಕೆಗಳು ಹಾನಿ ಮಾಡ್ತಾವಂತ ಹೇಳ್ಬಿಟ್ಟು ಆ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ದಯವಿಟ್ಟು ನಾವು ಅವ್ರನ್ನ ಕೇಳ್ಕೊಳ್ಳೋದೇನೆಂದರೆ, ಇಲ್ಲಿ ನಿಮ್ಮ ತೋಟದ ಪಕ್ಕದಲ್ಲಿ ನೀವು ಫೆನ್ಸಿಂಗ್ ಹಾಕಿರ್ತೀವಿ, ಆ ಫೆನ್ಸಿಂಗ್ ಪಕ್ಕದಲ್ಲಿ ಚಿಕ್ಕದೊಂದು ಇಟ್ಟು ನೀರು ಬಿಡಬೇಕಂತ ತಮ್ಮಲ್ಲೆಲ್ಲೂ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ಎಲ್ಲ ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಇದ್ದರೆ ಫಾರೆಸ್ಟಲ್ಲಿ ಅನಿಮಲ್ಸೇ ನಿಲ್ತಾ ಇಲ್ಲ. ಎಲ್ಲಂದ್ರೆ ಅಲ್ಲೇ ಪಾಪ ಸತ್ತೋಗ್ತಾ ಇದ್ದಾವೆ ನೀರಿಲ್ಲದೆ. ಹಾಗಾಗಿ ಎಲ್ಲಿ ತೋಟ ಇರುತ್ತೋ ದಯವಿಟ್ಟು ನಾನು ಇಡೀ ತಾಲೂಕಿನ ರೈತರ ಬಾಂಧವರಲ್ಲಿ ಕೇಳ್ಕೊತಾ ಇದ್ದೀನಿ, ತೋಟ ಹಾಳು ದಯವಿಟ್ಟು ನಿಮ್ಮ ಕೈಲಿ ಏನಾಗುತ್ತೋ ಒಂದು ತೊಟ್ಟಿ ಇಟ್ಬಿಟ್ಟು ತೋಟದ ಪಕ್ಕದಲ್ಲಿ ಅಲ್ಲಿ ನೀರು ಬಿಡೋವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ತಮ್ಮೆಲ್ಲರಲ್ಲೂ ನಾವು ಸ್ಪೋರ್ಟ್ಸ್ ಆ್ಯಂಡ್ ರಿಕ್ರಿಯೇಷನಿಂದ ಎಲ್ಲ ನಾವು ಡೈರೆಕ್ಟರ್ಸು ಎಲ್ಲರ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ದಯವಿಟ್ಟು ತೋಟದ ಪಕ್ಕದಲ್ಲಿ ತೊಟ್ಟಿಗಳನ್ನು ಬಿಡಿ. ಇಲ್ಲ ನನಗೆ ನಮ್ಮ ಫೋನ್ ನಂಬರ್ ಇರುತ್ತೆ, ನನಗೆ ಫೋನ್ ಮಾಡಿ, ಪಕ್ಕದಲ್ಲಿ ತೊಟ್ಟಿ ಇಡ್ತೀನಿ, ನೀರಿನ ವ್ಯವಸ್ಥೆ ಮಾಡಿ. ದೂರ ಆದರೆ ಹತ್ರ ನಾವೇ ತೊಗೊಂಬಂದು, ದೂರ ಆದರೆ ನಿಮ್ಮ ತೋಟದಲ್ಲಿ ಇರ್ತಕ್ಕಂಥ ಕೊಳವೆ ಬಾವಿ ನೀವೇ ನೀರು ಬಿಡಬೇಕಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಪ್ರಾಣಿಗಳ ರಕ್ಷಣೆಗಾಗಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಈ ಉರಿಯಂಥ ಬಿಸಿಲಿಗೆ ಹಸಿರು ಕ್ರಾಂತಿ ಸ್ಪೋರ್ಟ್ಸ್ ಆ್ಯಂಡ್ ರಿಕ್ರಿಯೇಷನಿಂದ ನಾವು ಶಾಸಕರನ್ನ ಕೇಳ್ಕೊಂಡಾಗ ಅವರು ನಮಗೆ ಒಂದು ಟ್ಯಾಂಕರನ್ನು ಕೊಡಿಸಿದ್ರು. ಅದೇ ಕಾಲಕ್ಕಾಗಿ ಇವತ್ತು ಏನು ಫಾರೆಸ್ಟ್ ಭಾಗದಲ್ಲಿ ಇರ್ತಕ್ಕಂಥ ಚಿಲುವೆಗಳಿಗೆಲ್ಲ ನೀರು ತುಂಬಿಸೋವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ.